ಎಲ್ಲರೂ ರಾಜಕಾರಣಕ್ಕೆ ಬಂದ ಮೇಲೆ ಮಾನ ಮರ್ಯಾದೆ ಎಲ್ಲ ಬಿಟ್ಟು ಬರೋ ದಮ್ಮಿದ್ರೆ ರಾಜಕಾರಣಕ್ಕೆ ಬನ್ನಿ, ಇಲ್ಲ ತೆಪ್ಪ ಕೆಲಸಕ್ಕೆ ಹೋಗಿ ಹೆಂಡತಿ ಮಕ್ಕಳು ಸಾಕೊಂಡಿರಿ. ಇದೇನು ಪ್ಯಾರು ಮೊಹಬ್ಬತ್ತು ಇಷ್ಕಲ್ಲ, ಪಾಲಿಟಿಕ್ಸು. ಇಲ್ಲಿ ಬೈಯೋದು ಇರುತ್ತೆ, ಬೈಸ್ಕೊಳ್ಳೋದು ಇರುತ್ತೆ. ನಿಮಗೆ ಬೈಯಕ್ಕಾಗಲ್ಲ, ಬೈಸ್ಕೊಳಕ್ಕಾಗಲ್ಲ, ಯೋಗ್ಯತೆ ಇಲ್ಲ ಅಂದ್ರೆ ತೆಪ್ಪಗೆ ಎಲ್ಲೋ ಕೆಲಸಕ್ಕೆ ಹೋಗಿ ಮಂತ್ ಎಂಡಲ್ಲಿ ಸ್ಯಾಲ್ರಿ ಬರುತ್ತೆ, ಅಷ್ಟೋ ಎಷ್ಟೋ EMI ಕಟ್ಕೊಂಡು ಮಕ್ಕಳನ್ನ ಚೆನ್ನಾಗಿ ಓದಿಸಿ. ಪ್ಯಾರು ಮೊಹಬ್ಬತ್ತು ಇಷ್ಕ್ ಬೇಡ ನಮಗೆ. ಪಾಲಿಟಿಕ್ಸ್ ಅಲ್ಲಿ ಬೆಳಿಬೇಕು ಅಂದ್ರೆ ತಟ್ಕೊಳ್ಳೋ ದಮ್ಮಿದ್ರೆ ಆ ಕಾಡಕ್ಕೆ ಬನ್ನಿ. ನನಗೆ ತಟ್ಕೊಳ್ಳೋ ದಮ್ಮಿದೆ. ನಾನು ಯಾರನ್ನ ಬೇಕಾದ್ರೂ ಪ್ರಶ್ನೆ ಮಾಡಬಲ್ಲೆ, ಯಾವನ್ನ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಫೇಸ್ ಮಾಡಬಲ್ಲೆ. ನನಗೆ ದಮ್ ಇರೋದಕ್ಕೆ MLA ಅದೇ. ಕಂಫರ್ಟ್ ಝೋನಲ್ಲೆಲ್ಲ ರಾಜಕಾರಣ ನಡೆಯಲ್ಲ ಸರ್. ನಾನು ಯಂಗ್ಸ್ಟರ್ಸ್ಗೆ ಹೇಳೋದು ಇಷ್ಟೇ, ಏನಾದರೂ ಮೆಂಬರ್ ಆಗಬೇಕು, ತಾಲೂಕ್ ಪಂಚಾಯತಿ ಮೆಂಬರ್ ಆಗಬೇಕು, ZP ಮೆಂಬರ್ ಆಗಬೇಕು, ನಾಳೆ MLA ಆಗಬೇಕು ಅಂತ ಆಸೆ ಇದ್ರೆ ಧೈರ್ಯದಿಂದ ಬಾ ಆ ಕಾಡಕ್ಕೆ. ಇಲ್ಲ ಲೈಫ್ ಹಾಳು ಮಾಡ್ಕೋಬೇಡ. ಇಲ್ಲಿ ಯಾರು ಮುದ್ದಾಡೋದೇನಿಲ್ಲ ಅಲ್ವಾ. ಇದು ಪಾಲಿಟಿಕ್ಸ್ ಸರ್, ಇದು ನಡೆಯೋದೇ ಹಿಂಗೆ. ಹೋಯ್ತು, ಆ ಕಾಲದಲ್ಲಿ ಹೋಯ್ತು. ಈಗ ವೆರಿ ಸಿಂಪಲ್, ನಮ್ಮ ತಂದೆಗೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟ, ನನಗೆ ಶಿವರಾಜ್ ಕುಮಾರ್ ಇಷ್ಟ ರೀ. ನನಗೆ ಶಿವರಾಜ್ ಕುಮಾರ್ ಇಷ್ಟ. ಚೇಂಜ್ ಆಗ್ತಿದೆ, ಹೊಸ ಜನರೇಷನ್ ಬರ್ಬೇಕಲ್ಲ. ನನಗೆ ಶಿವಣ್ಣನ ಪಿಕ್ಚರ್ ಇಷ್ಟ, ಪುನೀತ್ ಸರ್ ಪಿಕ್ಚರ್ ಇಷ್ಟ ನನಗೆ. ನಮ್ಮ ತಂದೆ ಡಾಕ್ಟರ್ ರಾಜ್ಕುಮಾರ್ ಇಷ್ಟಪಡ್ತಾರೆ ಅಂತ ನಾನು ಶಿವಣ್ಣನ ಇಷ್ಟಪಡ್ತೀನಲ್ಲ. ನಾನು ಇದೇ ಹೇಳ್ತಿರೋ, ರಾಜಕಾರಣಕ್ಕೆ ಯಂಗ್ ಬ್ಲಡ್ ಬರಬೇಕು, ಹೊಸ ಬ್ಲಡ್ ಬರಬೇಕು, ಸಾಧ್ಯ ಆದರೆ ಪ್ರಾಮಾಣಿಕರು ಬರಬೇಕು. ಬಟ್ ನಾನಂತೂ ನನ್ನ ಪಕ್ಷದ ಎಲ್ಲರೂ ನಾನು ಗೌರವದಿಂದ ನಡೆಸ್ಕೊಂಡಿದ್ದೀನಿ ಸರ್, ಎಲ್ಲರೂ ನಡೆಸ್ಕೊತೀನಿ. ಪ್ರತಿಷ್ಠೆಗೆ ಬಿದ್ದೋದ್ರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಥ್ಯಾಂಕ್ ಯು ಸರ್. ದುಡ್ದಿದ್ದಾರೆ. ಹಳ್ಳಿಗಳಿಗೆ ಬಂದಾಗ ನೋಡಿ, ನಮ್ಮ ಮುನೇಗೌಡ ಸರ್ ಸೀನಿಯರ್ ಲೀಡರ್, ನಮ್ಮ ಬ್ಲಾಕ್ ಅಧ್ಯಕ್ಷರು, ನಮ್ಮ ಅಚ್ಚು ಅಣ್ಣ ಇದ್ದಾರೆ, ನಮ್ಮೆಲ್ಲ ಲೀಡರ್ಸ್ ಇದ್ದಾರೆ, ನಮ್ಮ ಬೈರೇಶಣ್ಣ, ನಮ್ಮೆಲ್ಲ ಚೇತನ್ ಎಲ್ಲ ಇದ್ದಾರೆ. ಇವ್ರಿಗೆ ಯಾರಿಗೂ ನಾನೇನು ಕಾರ್ಯಕ್ರಮ ಇದೆ ಅಂತ ಗೊತ್ತಾಗಿ ಬಂದ್ರು, ಬೆಳಗ್ಗೆಯಿಂದ ನನ್ನ ಜೊತೆ ಇದ್ದಾರೆ ಅಲ್ವಾ. ನಾನು ಕಾರ್ಯಕ್ರಮ ಇದ್ದಾಗ ಬಂದು ಬಡವ್ರ ಬಗ್ಗೆ ಕಾಳಜಿ ಇದ್ರೆ ನೋಡಪ್ಪ, ನಾನು 3:15 ಎದ್ದೇಳಬೇಕು, ಅರ್ಥ ಆಯ್ತಾ. ಎದ್ದು ಬಂದು ಹಳ್ಳಿಗಳು ಸುತ್ತಬೇಕು ಅಲ್ವಾ. ನಮ್ಮ PS ಆಗಲಿ, ನಮ್ಮ ಬ್ರದರ್ ಆಗಲಿ ಫೋನ್ ಮಾಡಿ ಕರೀತಾರೆ. ಬಂದ್ರೆ ಒಳ್ಳೇದು, ಬಡವರ ಅಭಿವೃದ್ಧಿ ಆಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಾಯಕರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಸರ್ ನಿಮಗೆ ದೂರ ಬಟ್ ಏನಾಗಿದೆ ಆಕ್ಚುಲಿ, ಪದೇ ಪದೇ ನಿಮಗೆ ದೂರ ಕೊಡೋದು ಏನು ದೂರ ಕೊಟ್ಟಿದಾರ? ನಾನೇನು ನೋಡ್ಲಿಲ್ಲ. ನಾನು ಜನರಲ್ ಆಗಿ ನೋಡಿ, ನೀವು ಒಂದು ಗಮನಿಸಿ, ನಾನು ರಾಜಕಾರಣಕ್ಕೆ ಬಂದಾಗಿಂದ ಸೋಷಿಯಲ್ ಮೀಡಿಯಾ ನೋಡಲ್ಲ ನಾವು. ಬಿಜೆಪಿ ಅವರು ಸಹ ಇದನ್ನೇ ಟೀಕೆ ಮಾಡಿದ್ದಾರೆ. ಅಂದ್ರೆ ದೂರ ಕೊಟ್ಟಿರೋದು ಬಿಜೆಪಿ ಅವರು, ಟೀಕೆ ಮಾಡಿರೋದು ಬಿಜೆಪಿ ಅವರ. ದೂರ ಕೊಟ್ಟಿರೋದು ಕಾಂಗ್ರೆಸ್ನವರೇ ಇವ್ರ ವಿರುದ್ಧ ದೂರ ಕೊಟ್ಟಿದ್ದಾರೆ. ನಮ್ಮಿಂದ ಯಾವುದೇ ಅಭಿವೃದ್ಧಿ ಕಾರ್ಯ ಆಗ್ತಾ ಇಲ್ಲ. ಅವ್ರು ಕಾಂಗ್ರೆಸ್ ಅಲ್ಲಿ ಇದ್ರೆ ದೂರ ಕೊಡಲ್ವೇ? ಮೋಸ್ಟ್ಲಿ ಬಿಜೆಪಿ ಅಲ್ಲಿ ಇದ್ದು ಕಾಂಗ್ರೆಸ್ ಮೇಲೆ ದೂರ ಕೊಟ್ಟಿದ್ದಾರೆ. ನೋಡ್ತೀನಿ, ಅದೇನು ಅಂತ ಗೊತ್ತಿಲ್ಲ. ನನ್ಗೆ ಗೊತ್ತಿಲ್ಲದೆ ಮಾತಾಡೋದು ಸೂಕ್ತ ಇರಲ್ಲ. ಸಭೆ ಮಾಡಿ ಜೊತೆಲಿ ಕರ್ಕೊಂಡು ಹೋಗ್ಲಿ ಅಂತ ನೋಡಪ್ಪ, ಒಂದ್ ಲೈಫಲ್ಲಿ ನೆನ್ಪಿಟ್ಕೋ, ಸರಿಯಾಗಿ ನೋಡ್ಲಿಲ್ಲ, ಸರಿಯಾಗಿ ಭೇಟಿ ಆಗ್ಲಿಲ್ಲ ಅಂದ್ರೆ ಲವರ್ನೇ ಮರ್ತು ಹೋಗ್ತೀವಿ ನಾವು ಅಲ್ವಾ. ಜವಾಬ್ದಾರಿ ಯಾರ್ದು? ಪದೇ ಪದೇ ಬಂದು ಓಡಾಡ್ಕೊಂಡಿದ್ರೆ ಎಲ್ಲ ಸರಿ ಹೋಗುತ್ತಲ್ಲ ಅಲ್ವಾ. ನಾನು ಆರತಿ ಎತ್ತಕ್ಕಾಗುತ್ತೇನಪ್ಪ? ನಾನು ಬೂತಲ್ಲಿರೋರು ಇಷ್ಟಾವಂತರಿಗೆ ಗೌರವ ಕೊಡ್ತಾ ಇದ್ದೀನಿ. ಬೂತಲ್ಲಿ ನಮಗೋಸ್ಕರ ಬಟ್ಟೆ ಹರ್ಕೊಂಡಿರೋರನ್ನ ಮುಖ್ಯವಾಹಿನಿಗೆ ತರ್ತಾ ಇದ್ದೀನಿ. ಇಷ್ಟಂತೂ ಮಾಡ್ತಾ ಇದ್ದೀನಿ. ನಾನಂತೂ ಯಾರು ವಿರೋಧನೂ ಅಲ್ಲ. ಅವ್ರು ಬಂದು ಕೆಲಸ ಮಾಡ್ಕೊಂಡವ್ರೆ ನಂದು ಅಭ್ಯಂತರ ಇಲ್ಲ ಸರ್. ಮತ್ತೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಮಂಚನಹಳ್ಳಿ ಮಧುಸೂದನ್ ರೆಡ್ಡಿ ತಮ್ಮ ವಿರುದ್ಧ ಇದು ಮಾಡ್ತಾ ಇದ್ದಾರೆ, ಅವ್ರನ್ನ ತೆಗಿಬೇಕು ಅನ್ನೋದು ಕಾರ್ಯಕ್ರಮ ಅವ್ರ ವಿರುದ್ಧನೇ ಮಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಪಕ್ಷ ವಿರೋಧ ಆದ್ರೆ ತೆಗೆದು ಬಿಸಾಕ್ತೀವಿ ಅಷ್ಟೇ. ನನಗೆ ಗೊತ್ತಿಲ್ಲ ಅದು, ನಾನು ಓದಕ್ಕೆ ಹೋಗಿಲ್ಲ. ನಾನು ನಿನ್ನೆ ನನ್ನ ಬ್ಯುಸಿಯಲ್ಲಿದ್ದೆ. ನಾನು ಜನರಲ್ ಆಗಿ ನೀವು ನೋಡಿ, ನನ್ನ ಮೈಂಡ್ ಸೆಟ್ ಹೇಳ್ಬಿಡ್ತೀನಿ. ನನ್ನ ಪರ ನನ್ನ ವಿರೋಧ ಯಾವುದೇ ವಿಡಿಯೋ ಬಂದರೂ ನಾನು ನೋಡಲ್ಲ. ನಾನು ಸೋಷಿಯಲ್ ಮೀಡಿಯಾ ನೋಡಲ್ಲ. ನನ್ನ ನೇಚರ್ ಇದು. ನಾನು ರಿಯಲ್ ಹೇಳ್ತಾ ಇದ್ದೀನಿ ನಿಮಗೆ ಅಲ್ವಾ. ಯಾಕೆಂದ್ರೆ ಪರ ಬಂದ್ರೆ ಉಬ್ಬೋಗೋದು, ವಿರೋಧ ಬಂದ್ರೆ ಬೇಜಾರಾಗೋದೆಲ್ಲ ನನಗೆ ಗೊತ್ತಿಲ್ಲ. ಬಟ್ ಪಕ್ಷ ವಿರೋಧಿ ಹೋದ್ರೆ ತೆಗೆದಾಕ್ತೀವಿ. ಅವ್ರು ಅನ್ಕೊಂಡಷ್ಟು ತುಂಬಾ ಸಾಫ್ಟ್ ಅಂತೂ ನಾನಲ್ಲ. ಮತ್ತೆ ಕಂದವಾರದ ರಸ್ತೆ ಇನ್ನೂ ಶಂಕುಸ್ಥಾಪನೆ ಯಾಕಾಗಿದೆ? ಮಾಡ್ತೀನಿ ಅಂತ ಟೆಕ್ನಿಕಲಿ ಏನಾಗಿದೆ, 2 ಸಲ ರಿಜೆಕ್ಟ್ ಆಗಿದೆ. ಅದು ರೀಸನ್ ಏನು ಅಂದ್ರೆ, ನಾನು ಒಟ್ಟು ಕಂದವಾರದ ರೋಡ್ಗೆ 8 ಕೋಟಿ ಹಾಕಿದ್ದೆ ಸರ್. ಕೆಲವರು ಕೌನ್ಸಿಲರ್ಸ್ ಹೋಗಿ DC ಅವ್ರಿಗೆ ಕಂಪ್ಲೇಂಟ್ ಮಾಡಿದ್ರು. ಆ 8 ಕೋಟಿನ ಒಂದೇ ರಸ್ತೆ ಮೇಲೆ ಹಾಕಿದಾರೆ ಇವರು. ಅದನ್ನ ಕ್ಯಾನ್ಸಲ್ ಮಾಡಿ ನಮಗೆ ವಾರ್ಡ್ ವೈಸ್ ಕೊಡಿ ಅಂತ ಕಂಪ್ಲೇಂಟ್ ಕೊಟ್ಟರು. ಆವಾಗ ಅದೊಂದು 6 ತಿಂಗಳು ಡಿಲೇ ಆಯಿತು. ಈಗ ಕೌನ್ಸಿಲ್ ಬಾಡಿ ದೂರು ಕೊಟ್ಟಾಗ ಡಿಲೇ ಆಗೇ ಆಗುತ್ತೆ.
ನಾನು ಏನ್ ಮಾಡಿದೆ, 22 ಕೋಟಿ ಅನುದಾನನ 3ರಿಂದ 4 ರಸ್ತೆ ಮೇಲೆ ಹಾಕಿದ್ದೀನಿ. ಕಂದವಾರ ಕನೆಕ್ಟ್ ಮಾಡೋದು, ಸಿಟಿ ಕನೆಕ್ಟ್ ಮಾಡೋ ರೋಡ್, ಅದು ಕೆಲವು ವಿರೋಧ ಆಗಿರೋದ್ರಿಂದ ಟೆಕ್ನಿಕಲಿ ಸಮಸ್ಯೆ ಆಗಿದೆ. ಈಗ ಮತ್ತೆ ಸರಿ ಹೋಗುತ್ತೆ, ಆದಷ್ಟು ಬೇಗ ಕೆಲಸ ಸ್ಟಾರ್ಟ್ ಮಾಡುತ್ತೆ. ಸರ್ ಚಿಕ್ಕಬಳ್ಳಾಪುರದಲ್ಲಿ ಒಳಗಡ ಇವತ್ತು ಇವತ್ತು 1,25,00,000 ಕಾಮಗಾರಿಗೆ ಚಾಲನೆ ಕೊಡಲಾಯಿತು. 50 ಲಕ್ಷದ 2 ರಸ್ತೆ. ಅದು ವಿಶೇಷತೆ ಏನು ಗೊತ್ತಾ, ಒಂದು ಹಳ್ಳಿಗೆ, ದಿನ್ನಹಳ್ಳಿಯಲ್ಲಿ ಪಾಪ್ಯುಲೇಷನ್ 70, ಅವ್ರಿಗೆ ನಾನು ಹಾಕಿರೋ ಅನುದಾನ 50 ಲಕ್ಷ. ಮತ್ತೆ ಕರ್ಕಮಾಕ್ಲಹಳ್ಳಿ ಪಾಪ್ಯುಲೇಷನ್ 40-42, ಅವ್ರಿಗೆ ಹಾಕಿರೋ ಅನುದಾನ ನಾನು 50 ಲಕ್ಷ. ಜನರಲ್ ಆಗಿ ಮೊದಲೆಲ್ಲ ಏನ್ ಮಾಡೋರು ಗೊತ್ತಾ, 50 ಲಕ್ಷ ಅನುದಾನ ಆಗ್ಬೇಕು ಅಂದ್ರೆ ಆ ಊರಲ್ಲಿ ಎಷ್ಟು ಜನ ಇದ್ದಾರೆ, ಎಷ್ಟು ಓಟ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋರು. ನಾನು ಹಂಗ್ ಮಾಡ್ತಿಲ್ಲ, ರಿಮೋಟೆಸ್ಟ್ ಹಳ್ಳಿಗಳನ್ನ ಕನೆಕ್ಟ್ ಮಾಡ್ತಿದ್ದೀನಿ. 100 ಜನ ಸೇರಿಸಿದ್ರೆ ಇರೋ 2 ಹಳ್ಳಿಗೆ 100 ಲಕ್ಷ ಹಾಕಿದ್ದೀನಿ. ಅಂದ್ರೆ ಒಂದು ಮನೆಗೆ ತಲಾ 1 ಲಕ್ಷ ಅನುದಾನ ಹಾಕದಂಗೆ. ಇವತ್ತು ಈ ಚಿಕ್ಕ ಹಳ್ಳಿಗಳಿಗೆ ವಾಟರ್ ಫಿಲ್ಟರ್ ಇರಲಿಲ್ಲ, ರೋಡ್ ಸೈಡ್ ಇತ್ತು, ಪಾಪ ಅಲ್ಲೂ ಇಲ್ಲಿ ಹೋಗ್ಬೇಕಾಗಿತ್ತು. 8 ಲಕ್ಷ ಅನುದಾನ ಹಾಕೊಂಡ್ ಬಂದಿದ್ದೀನಿ. ಎಲ್ಲ ಚೆನ್ನಾಗಿ ಆಗ್ತಿದೆ ಸರ್. ಸರ್ ಕಮಗುಟ್ಟಹಳ್ಳಿ ಪಂಚಾಯಿತಿಯ ದಿನ್ನಹಳ್ಳಿಗೆ ಅದು ಗೂಗಲ್ ಅಲ್ಲೂ ತೋರಿಸ್ತಾ ಇಲ್ಲ, ಊರು ರಸ್ತೆ ಸಂಪರ್ಕ ಕೂಡ ಇಲ್ಲ ಅಂತ ಊರಿಗೆ ಇವತ್ತು ರಸ್ತೆ ಆಗುವಂತ ಕೆಲಸ ಆಗ್ತಿದೆ. MLA ಬೇಕಾಗಿರೋದು ಅಂತ ಹಳ್ಳಿಗಳಿಗೆ, ಅಂತ ಜನಕ್ಕೆ. ನಾವು ಕನೆಕ್ಟಿವಿಟಿನ ಹೆಂಗ್ ತರ್ತೀವಿ ಅನ್ನೋದೇ ಯಾವತ್ತು ಸರ್. ವಿಷನ್ ಅಂದ್ರೆ ಏನ್ ಗೊತ್ತಾ, ಎಲ್ಲ ಕನೆಕ್ಟ್ ಆಗಬೇಕು. ಎಲ್ಲೋ 4 ಮೇಜರ್ ರೋಡ್ಗಳು ಕನೆಕ್ಟ್ ಆದ್ರೆ ಮಾತ್ರ ಸಿಟಿ ಡೆವಲಪ್ ಆಗಲ್ಲ, ಕ್ಷೇತ್ರ ಡೆವಲಪ್ ಆಗಲ್ಲ, ಕನೆಕ್ಟಿವಿಟಿ ಡೆವಲಪ್ ಆಗಲ್ಲ. ಈಗ ನೀವೇ ಎಲ್ಲೋ ಒಂದು ಕಡೆ ಸೈಟ್ ತಗೊಳಕ್ ಹೋಗ್ತೀರಾ, ಅಲ್ಲೆಲ್ಲ ಫೆಸಿಲಿಟೀಸ್ ಇದ್ರೆ ಸೈಟ್ ವ್ಯಾಲ್ಯೂ ಎಷ್ಟಾಗುತ್ತೆ, ಇಲ್ದಿದ್ರೆ ಎಷ್ಟಾಗುತ್ತೆ. ಯಾಕಿದು ಹೇಳ್ತಿದ್ದೀನಿ ಅಂದ್ರೆ ಎಲ್ಲ ಹಳ್ಳಿಗಳಿಗೆ ಮೂಲಭೂತ ಸೌಲಭ್ಯ ಕಲ್ಪಿಸ್ತಿದ್ದೀನಿ. ವಿಶೇಷವಾಗಿ ಕಮಗುಟ್ಟಹಳ್ಳಿ ಪಂಚಾಯತಿ ಮಂಡಿಕಲ್ ZP ವ್ಯಾಪ್ತಿಗೆ ಬರುತ್ತೆ. ನನ್ನ ಊರಿರ್ತಕ್ಕಂಥ ZP ಒಂದಷ್ಟು ವಿಶೇಷ ಪ್ರೀತಿ ಇದ್ದೇ ಇರುತ್ತೆ, ಅದನ್ನೆಲ್ಲರೂ ಒಪ್ಪಲೇಬೇಕು. ಸರ್ ಸ್ವಾತಂತ್ರ್ಯ ಬಂದು ಇಷ್ಟು ವರ್ಷ ಆದ್ರೂ ಹಳ್ಳಿಗಳಿಗೆ ರಸ್ತೆ ಸಂಪರ್ಕ ಇಲ್ಲ ಅಂದ್ರೆ ಹಳ್ಳಿಗೆ ಭೇಟಿ ಕೊಟ್ಟಾಗ ಏನ್ ಅನ್ಸುತ್ತೆ ಸರ್ ನಿಮಗೆ? ಇಲ್ಲ, ಚಿಕ್ಕಬಳ್ಳಾಪುರಕ್ಕೆ 2 ವರ್ಷದಿಂದ ಸ್ವಾತಂತ್ರ್ಯನೂ ಬಂತು, ಅದಕ್ಕೆ ಸ್ವಾತಂತ್ರ್ಯದಿಂದ ಇಲ್ಲದೆ ಇರೋ ರಸ್ತೆಗಳಿಗೆ ರಸ್ತೆನೂ ಬಂತು. ಇದು ಒಬ್ಬ ಟ್ರೂ ಲೀಡರ್ ಎಮರ್ಜ್ ಆದ್ರೆ ಆಗೋ ಚೇಂಜಸ್ ಸರ್. ಸರ್ ಈಗ ಬಡವರ ಪರ ತಾವು ಕಾಳಜಿ ವಹಿಸ್ಬೇಕಾದ್ರೆ ಅದರ ಅನುಭವ ಹೇಗಿರುತ್ತೆ? ಅದು ಅನುಭವ ತಮಗೂ ಆಗಿರೋದ್ರಿಂದ ನನಗೆ ಎಷ್ಟೋ ಜನ MLAಗಳು ಬಂದರು, ಎಷ್ಟೋ ಜನ ಜನನಾಯಕರು ಬಂದರು. ಯಾಕೆ ಹಳ್ಳಿಯಲ್ಲಿ ಇವತ್ತಿಗೂ 15-20 ಜನಕ್ಕೆ ಪೆನ್ಷನ್ ಬರ್ತಿಲ್ಲ, ರೇಷನ್ ಕಾರ್ಡ್ಗಳಿಲ್ಲ. ಕರಕಮಾಕ್ಲಹಳ್ಳಿಯಲ್ಲಿ ಊರೂರೇ ಆಧಾರ್ ಕಾರ್ಡ್ ಇಲ್ಲ, ನಂಬ್ತೀರಾ ನೀವು? ಕಳೆದ ಬಾರಿ ಎಲ್ಲಿದೆ ಇಲ್ಲಿ ಕರಕಮಾಕ್ಲಹಳ್ಳಿ? ಇಲ್ಲಿ ರೋಡ್ಗೆ ಬೊಮ್ಮಗಾನಹಳ್ಳಿ ಪಕ್ಕದಲ್ಲಿರೋ ಊರಿಗೆ ಊರೂರೇ ಆಧಾರ್ ಕಾರ್ಡ್ ಇಲ್ಲ. ಈಗ ಅವ್ರಿಗೆ ಆಧಾರ್ ಕಾರ್ಡ್ ಮಾಡಿಸಿ, ರೇಷನ್ ಕಾರ್ಡ್ ಮಾಡಿಸಿ, ಗೃಹಲಕ್ಷ್ಮಿ ಬರಂಗ್ ಮಾಡ್ಬೇಕು. ಅವ್ರಿಗೆ ರೋಡ್ ಹಾಕ್ಸಿರೋದು. ಸ್ವಾತಂತ್ರ್ಯ ಬಂದಾಗಿಂದ ಆಯ್ಕೆಯಾದ ಎಲ್ಲ ಜನಪ್ರತಿನಿಧಿಗಳು ಏನ್ ಸಾಧಿಸಿದ್ರು? ನನ್ನ ಪ್ರಶ್ನೆ ಇಷ್ಟೇ. ಏನಾದ್ರು ಮಾತಾಡಿದ್ರೆ ಸಿಟಿಯಲ್ಲಿ ಒಂದು ದೊಡ್ಡದಾಗಿ ರೋಡ್ ಸೈಡ್ ಕಾಣಿಸೋ ಕಟ್ಟಡ ಹಾಕಿಬಿಟ್ರೆ ಸಾಕು. ನಾನಂತ ದೊಡ್ಡ ಕಟ್ಟಡಗಳು ತರದೇ ಇರ್ಬೋದು, ನಾನು ಸಾಮಾನ್ಯ ಜನಕ್ಕೆ ತಲುಪ್ತಾ ಇದ್ದೀನಿ. ಮತ್ತೆ ಇವ್ರಿಗೆ ಇನ್ನೊಂದು 15 ಲಕ್ಷ ಹಾಕಿದ್ದೀನಿ. ಅದು ಅಪ್ರೂವಲ್ ಸಿಕ್ಕಿದ ತಕ್ಷಣ ಮತ್ತೆ ರಸ್ತೆಗಳಿಗೂ ಬಂದಾಗ್ತೀನಿ. ಸರ್ ಬೆಳ್ಳಂಬೆಳಗ್ಗೆ ನೀವು ಅಭಿವೃದ್ಧಿ ಅಂತ ಹೇಳ್ಬಿಟ್ಟು ಊರಿಗೆ ಬಂದು ಗುದ್ದಲಿ ಪೂಜೆ ಮಾಡ್ತಿದ್ರೆ ಕೆಲವೊಂದು ಮುಖಂಡರು ನಮ್ಮನ್ನ ಪರಿಗಣನೆಗೆ ತಗೊಂಡಿಲ್ಲ ಅಂತ ಹೇಳ್ಬಿಟ್ಟು ಹೈಕಮಾಂಡ್ ದೂರು ಕೊಡ್ತಾರೆ.